इष्टदं वन्दे परिव्राट् चक्रवर्तिनं मूर्तित्वे परिकल्पितशतभृतो वर्त्मा पुनर्जन्मनाम् आत्मेत्यात्मविदां कृतश्चेडतां भर्तामरज्योतिषां लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनैककिरणस्त्रैलोक्यदीपो रविः ಇವತ್ತು ನಮಗೆ ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ ಶ್ಲೋಕ ಪಾಠ ಆಗ್ಲಿಕ್ಕೆ 17ನೇ ಶ್ಲೋಕ ಅಲ್ವಾ? ಸರಿ. ಈ ಶ್ಲೋಕದಲ್ಲಿ ನಮಗೆ ಕೆಲವು ಸಂಜ್ಞೆಗಳನ್ನು ತಿಳಿಸ್ತಾ ಇದ್ದಾರೆ. ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ, ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ, ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ, ಸಪ್ತಮಲಗ್ನ ಚತುರ್ಥಕಭಾನಾಂ, ಸಪ್ತಮಲಗ್ನ ಚತುರ್ಥಕಭಾನಾಂ, ಸಪ್ತಮಲಗ್ನ ಚತುರ್ಥಕಭಾನಾಂ, ತೇಷು ಯಥಾ ವಿಹಿತೇಷು ಬಲಾಢ್ಯಾಃ, ತೇಷು ಯಥಾ ವಿಹಿತೇಷು ಬಲಾಢ್ಯಾಃ, ತೇಷು ಯಥಾ ವಿಹಿತೇಷು ಬಲಾಢ್ಯಾಃ, ಕೀಟನರಾಂಬುಚರಾ ಪಶವಶ್ಚ, ಕೀಟನರಾಂಬುಚರಾ ಪಶವಶ್ಚ, ಕೀಟನರಾಂಬುಚರಾ ಪಶವಶ್ಚ. ಶ್ಲೋಕದ ಪದಚ್ಛೇದ. ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ ಸಪ್ತಮಲಗ್ನ ಚತುರ್ಥಕಭಾನಾಂ ತೇಷು ಯಥಾ ಅಭಿಹಿತೇಷು ಬಲಾಢ್ಯಾಃ ಕೀಟನರಾಂಬುಚರಾಃ ಪಶವಃ ಚ ಎಂಬುದಾಗಿ ಪದಚ್ಛೇದ. ಈ ಶ್ಲೋಕದ ಅರ್ಥ: ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ ಸಪ್ತಮ ಲಗ್ನ ಚತುರ್ಥಕಭಾನಾಂ, ಈ 4 ರಾಶಿಗಳಿಗೆ ಯಾವುದೆಲ್ಲ? ಸಪ್ತಮ ಲಗ್ನ ಚತುರ್ಥಕಭಾನಾಂ. ಭಾ ಅಂತೇಳಿ ಹೇಳಿದ್ರೆ ರಾಶಿಗಳು, ಭಾನಾಂ ಅಂತೇಳಿ ಹೇಳಿದ್ರೆ ರಾಶಿಗಳಿಗೆ ಎಂಬುದಾಗಿ ಅರ್ಥ, ಅಥವಾ ಭಾವಗಳಿಗೆ ಎಂಬುದಾಗಿ ಅರ್ಥ. ಯಾವ ರಾಶಿಗಳಿಗೆ ಅಂತೇಳಿ ಹೇಳಿದ್ರೆ ಸಪ್ತಮ ಲಗ್ನ, ಸಪ್ತಮ ಅಂತ ಹೇಳಿದ್ರೆ 7ನೇ ರಾಶಿ, ಲಗ್ನ ಅಂತ ಹೇಳಿದ್ರೆ 1ನೇ ರಾಶಿ, ಚತುರ್ಥ ಅಂತೇಳಿ ಹೇಳಿದ್ರೆ 4ನೇ ರಾಶಿ, ಖ ಅಂತೇಳಿ ಹೇಳಿದ್ರೆ ಆಕಾಶ ಎಂಬುದಾಗಿ ಅರ್ಥ. ಖ ಶಬ್ದಕ್ಕೆ ಆಕಾಶ ರಾಶಿ ಅಂತೇಳಿ ಹೇಳಿದ್ರೆ 10ನೇ ರಾಶಿ. ಅದರಿಂದಾಗಿ 7, 1, 4, 10 ಇಷ್ಟು ರಾಶಿಗಳಿಗೆ ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ, ಕಂಟಕ ಎಂಬುದಾಗಿ, ಕೇಂದ್ರ ಎಂಬುದಾಗಿ, ಚತುಷ್ಟಯ ಎಂಬುದಾಗಿ, ಇಲ್ಲಿ ಬಹುವಚನ, ಅದರಿಂದಾಗಿ 3 ಸಂಜ್ಞೆಗಳನ್ನ ಹೇಳ್ತಾ ಇದ್ದಾರೆ. ಕಂಟಕ ಇಷ್ಟು ರಾಶಿಗಳಿಗೆ ಅಂದ್ರೆ 1, 4, 7, 10 ರಾಶಿಗಳಿಗೆ ಕಂಟಕ ಅಂತ ಹೇಳುವಂಥದ್ದು ಸಂಜ್ಞೆ ಉಂಟು. ಅಥವಾ ಕೇಂದ್ರದಲ್ಲಿ ಅಂತ ಹೆಚ್ಚು ಕಡೆಗಳಲ್ಲಿ ಕೇಂದ್ರದ ವಿಷಯಗಳು ಬರ್ತದೆ. ಮುಂದಕ್ಕೆ ಕೇಂದ್ರಾತ್ ಪರಂ ಬಣ ಪರಂಬರತಶ್ಚ ತದ್ವತ್ ಹೇಳಿ ಶ್ಲೋಕ ಇದೆ ಅಂತ. ಅಥವಾ ಬೇರೆ ಕಡೆಗಳಲ್ಲಿ ಕೂಡ ಕೇಂದ್ರ ಅಂತ ಹೇಳುವಂಥದ್ದು ತುಂಬಾ ಕಡೆ ನಮಗೆ ಬರುವಂತದ್ದು. ಕೇಂದ್ರ ಅಂತ ಹೇಳಿದ್ರೆ ಯಾವುದು ಅಂತೇಳಿ ಹೇಳಿದ್ರೆ, ಈ ಒಬ್ಬ ಗ್ರಹ ಕೇಂದ್ರದಲ್ಲಿದ್ದಾನೆ, ಈ ಲಗ್ನಕ್ಕೆ ಕೇಂದ್ರದಲ್ಲಿದ್ದಾನೆ ಅಂತ ಹೇಳಬೇಕಾಗಿದ್ರೆ 1, 4, 7, 10 ಇಷ್ಟು ರಾಶಿಗಳಿಗೆ ಕೇಂದ್ರ ಎಂಬುದಾಗಿ ಸಂಜ್ಞೆ. ಹಾಗೆ ಚತುಷ್ಟಯ ಎಂಬತಕ್ಕಂತಹ ಸಂಜ್ಞೆಯು ಕೂಡ ಈ 4 ರಾಶಿಗಳಿಗೆ ಇದೆ. ಸಪ್ತಮ ಲಗ್ನ ಚತುರ್ಥಕಭಾನಾಂ ಇಷ್ಟು ರಾಶಿಗಳಿಗೆ ಇದೆ. ತೇಷು ಯಥಾಭಿಹಿತೇಷು ಬಲಾಢ್ಯಾಃ, ಇದರಲ್ಲಿ ತೇಷು ಇಷ್ಟು ರಾಶಿಗಳಲ್ಲಿ ಅಂದ್ರೆ ಸಪ್ತಮ ಲಗ್ನ ಚತುರ್ಥಕಭಾನಾಂ ಇಷ್ಟು ರಾಶಿಗಳಲ್ಲಿ ಯಥಾಭಿಹಿತೇಷು ಕ್ರಮವಾಗಿ, ಅಂದ್ರೆ ಮೊದಲಿಗೆ ಸಪ್ತಮ, ಆನಂತರ ಲಗ್ನ, ಆನಂತರ ಚತುರ್ಥ, ಆನಂತರ ಖ, ಯಥಾಭಿಹಿತೇಷು ಇದ್ರೆ ಕ್ರಮದಲ್ಲಿ ಹೇಳಿದ್ದಾರೆ. ಆ ಕ್ರಮದಲ್ಲಿ ಕೀಟನರಾಂಬುಚರಾಃ ಪಶವಶ್ಚ ಬಲಾಢ್ಯಾಃ, ಕೀಟ ಅಂತೇಳಿ ಹೇಳಿದ್ರೆ ಕೀಟಗಳು ಯಾವುದು ಅಂತ ನೋಡುವ. ಕೀಟ ಶಬ್ದದಿಂದಾಗಿ ದುಷ್ಟ ಜಾತಿಗಳ ಜಂತುಗಳನ್ನ ಹೇಳ್ತಾರೆ. ಮಹಿಷ ವರಾಹಾದಿಗಳನ್ನು ಕೂಡ ವ್ಯಾಖ್ಯಾನದಲ್ಲಿ ಬರೀತಾರೆ. ಅಥವಾ ಕೀಟಗಳು ಅಂತ ಹೇಳಿದ್ರೆ ನಮಗೆ ಪ್ರಸಿದ್ಧ ಈಗ ಸೊಳ್ಳೆಗಳು ಇತ್ಯಾದಿಗಳೆಲ್ಲ ಕೀಟ ಶಬ್ದದಿಂದಾಗಿ ಕರೆಯಲ್ಪಡ್ತದೆ.
ನರ ಎರಡನೆಯದು ನರರು ಮನುಷ್ಯರು. ಅಂಬುಚರಾಹ ಮೂರನೆಯದ್ದು ನೀರಿನಲ್ಲಿ ಚಲನೆ ಮಾಡುವಂತ ಮೊಸಳೆ, ಮೀನು ಇತ್ಯಾದಿಗಳೆಲ್ಲ. ಪಶವಶ್ಚ ನಾಲ್ಕನೆಯದ್ದು ಪಶುಗಳು, ಚತುಷ್ಪಾತಿ, ಹಸು ಇತ್ಯಾದಿ ಪ್ರಾಣಿಗಳು. ಅವುಗಳೆಲ್ಲ ಪಶು ಶಬ್ದದಿಂದ ಅದನ್ನು ತಗೊಳ್ಬೇಕು. ಅಂತೂ ಇವುಗಳು ಕ್ರಮವಾಗಿ ಬಲಾಢ್ಯರು. ಯಾವ ರಾಶಿಗಳಲ್ಲಿ ಅಂತ ಹೇಳಿದ್ರೆ ಅದನ್ನು ಇಟ್ಕೊಳ್ಬೇಕು. ಸಪ್ತಮದಲ್ಲಿ, ಸಪ್ತಮ ಮೊದಲನೇ ಅಂತಲ್ವಾ, ಸಪ್ತಮಕ್ಕೆ ಕೀಟ. ಹಾಗಾದ್ರೆ ಸಪ್ತಮ ರಾಶಿಯಲ್ಲಿ ಕೀಟಗಳು ಬಲಾಢ್ಯ, ಲಗ್ನ ರಾಶಿಯಲ್ಲಿ ನರರು ಬಲಾಢ್ಯ, ಇನ್ನು ಚತುರ್ಥ ರಾಶಿಯಲ್ಲಿ ಅಂಬುಚರಾಹ ನೀರಿನ ಅಲ್ಲಿ ಚಲಿಸುವ ಪ್ರಾಣಿಗಳು ಬಲಾಢ್ಯ, ಇನ್ನು 10ನೇ ರಾಶಿಯಲ್ಲಿ ಪಶುಗಳು ಬಲಾಢ್ಯ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸಪ್ತಮ ಅಂತ ಹೇಳಿದ್ರೆ ನಿಮಗೆ ಯಾವಾಗ್ಲೂ ಬರುವಂತದ್ದು ಸಪ್ತಮ ರಾಶಿ ಅಸ್ತ ಸಮಯದಲ್ಲಿ ಬರ್ತದೆ, ಸೂರ್ಯಾಸ್ತಮಾನ ಸಮಯದಲ್ಲಿ ಸಪ್ತಮ ರಾಶಿ ಅಂತೇಳಿ. ಈ ಅಸ್ತಮಾನ ಸಮಯದಲ್ಲಿ ನಮಗೆ ಕೀಟಗಳು ಬಲಿಷ್ಠ. ಬೇಕಾದ್ರೆ ನೋಡಿ ನೀವು, ಅಸ್ತಮಾನ ಸಮಯ ಅಂದ್ರೆ ಸಂಜೆ ಹೊತ್ತಿನಲ್ಲಿ ನಾವು ಬೈಕ್ನಲ್ಲೆಲ್ಲ ಹೋದಾಗ ಹೆಡ್ಲೈಟ್ ಹಾಕಿದಾಗ ತುಂಬಾ ಕೀಟಗಳು ಕಣ್ಣಿಗೆ ಹೊಡಿತದೆ. ಹೆಲ್ಮೆಟ್ ಹಾಕದಿದ್ದಾಗ ಸ್ಪಷ್ಟ ಗಮನಕ್ಕೆ ಬರ್ತದೆ ನಮಗೆ. ಆ ಸಂದರ್ಭದಲ್ಲಿ ಅವುಗಳು ಹೆಚ್ಚಾಗಿ, ಅಥವಾ ನೀವು ಕೆಲವು ಭೂಮಿ ಅಡಿಯಿಂದ ಕೀಟಗಳು ಹೇಳ್ತದೆ, ಲೈಟ್ ಹಾಕಿದ ಕೂಡಲೇ ಅದೆಲ್ಲ ಸುತ್ತುವರಿ. ಸಂಜೆಯ ಹೊತ್ತಿನಲ್ಲಿ ಅವುಗಳು ತುಂಬಾ ಬಲಿಷ್ಠವಾಗಿರುತ್ತದೆ. ಸೊಳ್ಳೆ ಕಾಟವು ಕೂಡ ಅಷ್ಟೇ, ಜಾಸ್ತಿ ನಮಗೆ ಸೊಳ್ಳೆ ಕಡಿಯುವಂತದ್ದು ಸಾಯಂಕಾಲದ ಹೊತ್ತಿನಲ್ಲಿ. ಹಾಗೆ ಮತ್ತೆ ಸಪ್ತಮ ಲಗ್ನದಲ್ಲಿ ಅಂದ್ರೆ ಉದಯ ಸಮಯ. ನಾವೆಲ್ಲ ಉದಯ ಸಮಯದಲ್ಲಿ ನರರು ಮನುಷ್ಯರು ಬಲಿಷ್ಠರಾಗಿರುತ್ತಾರೆ. ಉದಯ ಅಂದ್ರೆ ಸೂರ್ಯೋದಯ ಆದಾಗ ಎಲ್ಲ ಮನುಷ್ಯರಿಗೂ ಕೂಡ ಒಂದು ಹೊಸ ಹುಮ್ಮಸ್ಸು ಬರ್ತದೆ. ಅದರಿಂದಾಗಿ ಅಸ್ತಮಾನ ಆದಾಗ ಇನ್ನೇನು ಮಲ್ಕೊಳ್ಳುವ ಅಂತೇಳಿ ಉದಾಸೀನೆಲ್ಲ ಶುರು ಆಗ್ತದೆ. ಅದರಿಂದಾಗಿ ನರರಿಗೆ ಬಲಿಷ್ಠತ್ವ ಲಗ್ನದಲ್ಲಿ. ಇನ್ನು ಸಪ್ತಮ ಲಗ್ನ ಚತುರ್ಥ ರಾಶಿಯಲ್ಲಿ, ಚತುರ್ಥ ರಾಶಿ ನನಗೆ ನೆನಪಿರುವಂತದ್ದು ರಾತ್ರಿಯಲ್ಲಿ ಬರುವಂತದ್ದು, ಮಧ್ಯರಾತ್ರಿಯಲ್ಲಿ ಚತುರ್ಥ ರಾಶಿ. ಸರಿ ಮಧ್ಯಾಹ್ನಕ್ಕೆ ದಶಮ ರಾಶಿ ಅಂತದ್ದು ಉಲ್ಟವಾಗಿ ಬರುವಂತದ್ದು. ಲಗ್ನ, ದಶಮ, ಸಪ್ತಮ, ಚತುರ್ಥ ಅಂತ ಈ ವ್ಯವಸ್ಥೆಯನ್ನು ಹೇಳ್ತಾರೆ. ಲಗ್ನ ಅಂದ್ರೆ ಉದಯ ಲಗ್ನ, ಚತುರ್ಥ ಅಲ್ಲ ದಶಮ ಅಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತಿನಲ್ಲಿ, ಸಪ್ತಮ ಅಸ್ತಮಾನದಲ್ಲಿ, ಚತುರ್ಥವು ಮಧ್ಯರಾತ್ರಿಯಲ್ಲಿ ಅಂತ ಒಂದು ವ್ಯವಸ್ಥೆ ಅಂತ ಕೇಳಿದ ನೆನಪು. ಇಲ್ಲಿ ಇದರಲ್ಲಿ ರುದ್ರಟೀಕೆಯಲ್ಲಿ ಬರಿಬೇಕಾದ್ರೆ ಅಂಬುಚರಾಹ ಚತುರ್ಥೆ ಮಧ್ಯಾಹ್ನೆ ವೀರ್ಯವಂತಹ ಶಶಿಭೃಗೂಚ ಅಂತೇಳಿ ಬರೀತಾರೆ. ಅರ್ಥಾತ್ ಮಧ್ಯಾಹ್ನದಲ್ಲಿ ಬರುವಂತದ್ದು ಅಂಬುಚರ ಚತುರ್ಥ ರಾಶಿ ಅಂತೇಳಿ. ಅದರ ಬಗ್ಗೆ ಸ್ವಲ್ಪ ನೋಡಿ ಹೇಳ್ತೇನೆ. ನನಗೆ ನೆನಪು ಮಧ್ಯರಾತ್ರಿಯಲ್ಲಿ ನೀರಿನಲ್ಲಿ ಚಲಿಸ್ತಕ್ಕಂಥ ಪ್ರಾಣಿಗಳು ತುಂಬಾ ಬಲಿಷ್ಠವಾಗಿರುತ್ತವೆ ಅಂತೇಳಿ. ಮತ್ತೆ ಮಧ್ಯಾಹ್ನದಲ್ಲಿ ಪಶುಗಳೆಲ್ಲ ಅವುಗಳು ಮಧ್ಯಾಹ್ನ ಸಮಯದಲ್ಲಿ ಒಳ್ಳೆ ಬಲಿಷ್ಠ ಆಗಿರುತ್ತವೆ ಅಂತ ನೆನಪು. ಈ ರಾಶಿಯ ವ್ಯವಸ್ಥೆಗಳಲ್ಲಿ ಕೂಡ ಹಾಗೆ, ಉದಯ ಲಗ್ನ ಬೆಳಿಗ್ಗೆನ, ದಶಮ ಅಂತ ಹೇಳುವಂಥದ್ದು ಮಧ್ಯಾಹ್ನಕ್ಕೆ, ಚತುರ್ಥ ಅಂತ ಹೇಳುವಂಥದ್ದು ಮಧ್ಯರಾತ್ರಿಗೆ ಅಂತ ಹೇಳುವಂತ ನೆನಪು. ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ನೋಡ್ತೇನೆ, ಒಂದ್ ನಿಮಿಷ. ಈ ರಾಶಿಗಳನ್ನ ನಾವು ಕೆಲವು ರಾಶಿಗಳನ್ನಾಗಿ ನಾವು ನೋಡ್ಬೋದು. ಈಗ ಯಾವುದೆಲ್ಲ ನಮಗೆ ಈಗ ಕೀಟ ರಾಶಿಯನ್ನ ಹೇಳಿದ್ರು, ನರರಾಶಿಗಳು, ಅಂಬುಚರ ರಾಶಿಗಳು, ಪಶು ರಾಶಿಗಳು ಅಂತ. ಇದಕ್ಕೆ ಯಾವುದೆಲ್ಲ ಕೀಟರಾಶಿಗಳು, ಯಾವುದೆಲ್ಲ ಪಶು ರಾಶಿಗಳು ಅಂತ ಹೇಳುವಂತ ಶ್ಲೋಕಗಳು ಉಂಟು. ಅದೀಗ ನನ್ನ ಹತ್ರ ಬಾಯಿಗೆ ನನಗೆ ಬರ್ತಾ ಇಲ್ಲ. ಅಂತೂ ಕೀಟರಾಶಿಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ವೃಶ್ಚಿಕ, ಮೀನ, ಕರ್ಕಾಟಕ ರಾಶಿಗಳಿಗೆ ಕೀಟರಾಶಿಗಳು ಅಂತೇಳಿ ಸಂಜ್ಞೆ ಇರುವಂತದ್ದು. ಮೀನ ಅಂತ ಹೇಳುವಂಥದ್ದು ಜಲಚರ ರಾಶಿಯಲ್ಲೂ ಸೇರ್ತದೆ, ಕರ್ಕವೂ ಸೇರ್ತದೆ, ಅದರಲ್ಲಿ ಕೀಟರಾಶಿಯಲ್ಲೂ ಸೇರ್ತದೆ, ಎರಡು ಕೂಡ. ಅದರಿಂದಾಗಿ ಸಾಯಂಕಾಲದ ಹೊತ್ತಿನಲ್ಲಿ ಇವುಗಳು ಬಲಿಷ್ಠ ಆಗಿರ್ತದೆ. ಮತ್ತೆ ಮನುಷ್ಯ ರಾಶಿಗಳು ಮಿಥುನ, ಕನ್ಯತ, ಮತ್ತೆ ಯಾವುದು ಮಿಥುನ, ಕನ್ಯಾ, ಧನುರ್ವಾರ್ಧ, ಅದು ಮನುಷ್ಯ ರಾಶಿ ಆಗ್ತದೆ.
ಮತ್ತೆ ಅದು ಲಗ್ನದಲ್ಲಿ ಬಂದ್ರೆ ಬಲಿಷ್ಠ. ಅಂದ್ರೆ ಇಷ್ಟು ಲಗ್ನ, ಮಿಥುನ ರಾಶಿ ಲಗ್ನವಾಗಿ ಬಂದ್ರೆ ಒಳ್ಳೇದು, ಕನ್ಯಾ ಲಗ್ನವಾಗಿ ಬಂದ್ರೆ ಒಳ್ಳೇದು, ತುಲಾ, ಯಾಕಂದ್ರೆ ಲಗ್ನದಲ್ಲಿ ನರರಾಶಿ ಲಗ್ನವಾಗಿ ಬಂದ್ರೆ ಒಳ್ಳೇದು. ಇನ್ನು ಜಲಚರ ರಾಶಿಗಳು ಚತುರ್ಥವಾಗಿ ಬಂದ್ರೆ ಒಳ್ಳೇದು, ಕರ್ಕ, ಮೀನ, ಮಕರ, ಉತ್ತರಾರ್ಧ. ಇಷ್ಟು ರಾಶಿಗಳು ಜಲರಾಶಿಗಳು, ಇವುಗಳು ಚತುರ್ಥವಾಗಿ ಬಂದ್ರೆ ಒಳ್ಳೇದು. ಇನ್ನು ಚತುಷ್ಪಾತ ರಾಶಿಗಳು ಮೇಷ, ಸಿಂಹ, ಮೇಷ, ವೃಷಭ, ಸಿಂಹ, ಧನು ಉತ್ತರಾರ್ಧ, ಮಕರ ಪೂರ್ವಾರ್ಧ. ಇಷ್ಟು ರಾಶಿಗಳು ನಮಗೆ ಚತುಷ್ಪಾತ ರಾಶಿಗಳಾಗ್ತದೆ. ಇವುಗಳೆಲ್ಲ ದಶಮ ಭಾವವಾಗಿದೆ. ಈಗ ನಮಗೆ ಮೇಷಕ್ಕೆ ದಶಮ ಭಾವ ಬರ್ಬೇಕಾದ್ರೆ ಮಕರ ಲಗ್ನವಾಗಿ ಬರಬೇಕು, ಸಿಂಹವು ದಶಮ ಭಾವವಾಗಿ ಬರಬೇಕಾದ್ರೆ ವೃಷಭ ಲಗ್ನವಾಗಿ ಬರಬೇಕು, ವೃಷಭ ರಾಶಿಯು ಲಗ್ನವಾಗಿ ಬರಬೇಕಾಗಿದ್ರೆ ಅದು ದಶಮ ಭಾವವಾಗಿ ಅಲ್ಲ ಸಾರಿ, ಸಿಂಹವು ಮೇಷವು ದಶಮ ರಾಶಿ ಆಗ್ಬೇಕಾಗಿದ್ರೆ ನಮಗೆ ಕರ್ಕಾಟಕ ರಾಶಿ ಲಗ್ನವಾಗಿ ಬರಬೇಕು. ಸಿಂಹವು ದಶಮ ರಾಶಿ ಆಗಬೇಕಾಗಿದ್ರೆ ವೃಶ್ಚಿಕ ಲಗ್ನವಾಗಿ ಬರಬೇಕು. ಇನ್ನು ವೃಷಭ ರಾಶಿಯು ಚತುರ್ಥ ಇದು ದಶಮ ರಾಶಿ ಆಗ್ಬೇಕಾಗಿದ್ರೆ ಸಿಂಹ ಲಗ್ನ ಬಂದಿರಬೇಕು. ಧನು ಉತ್ತರಾರ್ಧವು ಬರ್ಬೇಕಾಗಿದ್ರೆ ನಮಗೆ ಕನ್ಯಾ ಲಗ್ನವಾಗಿ ಬರಬೇಕು, ಅದು ಒಳ್ಳೇದು. ಕನ್ಯಾ ಲಗ್ನವಾಗಿ ಬಂದ್ರೆ ಕನ್ಯಾವು ಒಳ್ಳೆಯದು. ಈ ಕಡೆ ದಶಮವಾಗಿ ಧನು ಉತ್ತರಾರ್ಧವೂ ಆಗ್ತದೆ, ಅದರಿಂದಾಗಿ ಅದು ಒಳ್ಳೇದಾಗ್ತದೆ. ಹಾಗೆ ಮಕರ ಪೂರ್ವಾರ್ಧ ರಾಶಿ ನಮಗೆ ಬರ್ಬೇಕಾಗಿದ್ರೆ ತುಲಾ ಲಗ್ನವಾಗಿ ಬರಬೇಕು. ತುಲಾ ಲಗ್ನವಾಗಿ ಬಂದ್ರೆ ನರರಾಶಿ ಆಗ್ತದೆ, ಲಗ್ನಕ್ಕೆ ಒಳ್ಳೇದಾಗ್ತದೆ. ಅದು ಇದಾಗ್ತದಲ್ವ ಮಕರ ಪೂರ್ವಾರ್ಧ. ಸರಿ, ಧನು ಉತ್ತರಾರ್ಧ ಬರ್ಬೇಕಾದ್ರೆ ಇದು ಯಾವುದು ಮೀನ ಲಗ್ನವಾಗಿ ಬರಬೇಕು. ಮಕರ ಪೂರ್ವಾರ್ಧ ಬರ್ಬೇಕಾಗಿದ್ರೆ ಮೇಷರಾಶಿ ಲಗ್ನವಾಗಿ ಬರಬೇಕು. ಇದಿಷ್ಟು ವ್ಯವಸ್ಥೆ. ಅದು ಸ್ವಲ್ಪ ಉಲ್ಟಾಯ್ತು ನನಗೆ. ಹೀಗೆ ದಶಮಭಾವವಾಗಿ ಬರ್ತದೆ. ಇನ್ನು ಮಿಥುನ, ಕನ್ಯಾ, ತುಲಾ, ಧನು, ಪೂರ್ವಾರ್ಧ ಇವುಗಳೆಲ್ಲ ಲಗ್ನವಾಗಿ ಬಂದ್ರೆ ಒಳ್ಳೇದು, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ಯಾವುದು ಕೀಟರಾಶಿಗಳು, ವೃಶ್ಚಿಕ, ಮೀನ, ಕರ್ಕ ರಾಶಿಗಳು ಕೀಟರಾಶಿಗಳು, ಅವುಗಳು ಸಪ್ತಮವಾಗಿ ಬರಬೇಕಾಗಿದ್ರೆ ವೃಶ್ಚಿಕವು ಸಪ್ತಮವಾಗಿ ಬರಬೇಕಾದ್ರೆ ವೃಷಭ ಲಗ್ನವಾಗಿ ಬಂದಿರಬೇಕು. ಮೀನವು ಸಪ್ತಮ ರಾಶಿ ಆಗ್ಬೇಕಾದ್ರೆ ಕನ್ಯಾ ಲಗ್ನವಾಗಿ ಬಂದಿರಬೇಕು. ಇಲ್ಲಿ ಶುಭ ಆಗ್ತದೆ. ಕನ್ಯಾ ಲಗ್ನ ಮನುಷ್ಯ ರಾಶಿ, ಅದರ ಲಗ್ನಕ್ಕೆ ಶುಭ, ಸಪ್ತಮಕ್ಕೆ ಮೀನವು ಶುಭ. ಹಾಗೆ ಕರ್ಕಾಟಕ ಲಗ್ನವು ಬರಬೇಕಾಗಿದ್ರೆ ಮಕರ ರಾಶಿಯು ಲಗ್ನವಾಗಿ ಬರಬೇಕಾಗ್ತದೆ. ಮತ್ತೆ ಮನುಷ್ಯ ರಾಶಿಗಳ ಲಗ್ನ ಆಯ್ತಲ್ಲ, ಇನ್ನು ಜಲಚರ ಚತುರ್ಥವಾಗಿ ಬರಬೇಕಾಗಿದ್ರೆ ಕರ್ಕ, ಮೀನ, ಮಕರ, ಉತ್ತರಾರ್ಧ ರಾಶಿಗಳು ಜಲಚರ ರಾಶಿಗಳು. ಇವುಗಳು ಚತುರ್ಥವಾಗಿ ಬರಬೇಕಾಗಿದ್ರೆ ಮೇಷ ಲಗ್ನವಾಗಿ ಬಂದಾಗ ಕರ್ಕಾಟಕ ಚತುರ್ಥ ಆಗ್ತದೆ, ಧನುರಾಶಿ ಲಗ್ನವಾಗಿ ಬಂದಾಗ ಮೀನವು ಚತುರ್ಥ ಆಗ್ತದೆ, ತುಲಾ ಲಗ್ನವಾಗಿ ಬಂದಾಗ ಮಕರ ಉತ್ತರಾರ್ಧವು ಚತುರ್ಥ ಆಗ್ತದೆ. ಹಾಗಾದ್ರೆ ಇದು ಬಂದ್ರೆ ಒಳ್ಳೇದು ಎರಡಕ್ಕೂ ಕೂಡ. ತುಲಾ ಲಗ್ನವಾಗಿ ಬಂದಾಗ ಮಕರ ಉತ್ತರಾರ್ಧವು ಚತುರ್ಥವಾಗಿಯೂ ಸಿಗ್ತದೆ. ಆದ್ರಿಂದಾಗಿ ಒಳ್ಳೇದು ಅಂತೇಳಿ ಈ ರೀತಿಯಲ್ಲಿ ಇಟ್ಕೊಳ್ಬಹುದು ನಾವು. ಈ ರೀತಿಯಲ್ಲಿ ಬಂದಾಗ ಶುಭ ಫಲಗಳನ್ನು ಹೇಳಬೇಕು ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಒಂದು ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞೆಗಳು ಸಪ್ತಮ ಲಗ್ನ ಚತುರ್ಥ ದಶಮ ರಾಶಿಗಳಿಗೆ, ಅವುಗಳಲ್ಲಿ ಬಲಿಷ್ಠತ್ವ, ಸಪ್ತಮ ರಾಶಿಯಲ್ಲಿ ಕೀಟ ರಾಶಿಗಳು ಬಂದ್ರೆ ಸಪ್ತಮವಾಗಿ ಬಂದ್ರೆ ಬಲಿಷ್ಠತ್ವ, ಲಗ್ನದಲ್ಲಿ ನರರಾಶಿಗಳು ಬಂದ್ರೆ ಬಲಿಷ್ಠತ್ವ, ಚತುರ್ಥವಾಗಿ ಅಂಬುಚರ ಜಲಚರ ರಾಶಿಗಳು ಬಂದ್ರೆ ಬಲಿಷ್ಠತ್ವ, ದಶಮ ರಾಶಿಯಾಗಿ ಪಶುರಾಶಿಗಳು ದಶಮ ರಾಶಿಯಾಗಿ ಬಂದ್ರೆ ಬಲಿಷ್ಠತ್ವ ಅಂತ ಈ ವ್ಯವಸ್ಥೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶರಭೃತೋ ವರ್ತ್ಮ ಪುನರ್ಜನ್ಮನಂ ಆತ್ಮೇತಿ ಆತ್ಮವಿದಾಂ ಕ್ರತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಷ್ಟಾನೇಕದಾಯ ಶ್ರುತೋ ವಾಚಂ ನ ಸದಧಾತ್ಮನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ. 2 ನಿಮಿಷ ಇರ್ತೇನೆ ಸಂಶಯ ಇದ್ರೆ. ಆಯ್ತಾ ಯಾರಿಗಾದ್ರು?